ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರುಚಿ ರುಚಿ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಸುಮಾರು 7 ಸ್ಕೀಮ್ಗಳಿದೆ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇದು ಎಲ್ಲಿ ಯಾವಾಗ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು, ಯಾವ್ಯಾವ ಇದು 7 ಸ್ಕೀಮ್ಗಳು, ವಿದ್ಯಾರ್ಥಿಗಳಿಗೆ ಯಾವ ಸ್ಕೀಮ್ ಕೊಡ್ತಾರೆ, ರೈತರಿಗೆ ಯಾವ ಸ್ಕೀಮ್ ಕೊಡ್ತಾರೆ, ಅಥವಾ ಏನಾದ್ರು ಹೆಣ್ಮಕ್ಳು ಏನಾದ್ರು ಇದ್ರೆ ಅಂಥವ್ರಿಗೆ ಯಾವ ತರಹದ ಒಂದು ಲೋನ್ಗಳನ್ನ ಕೊಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರದಿಂದ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಒಂದು ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಎಷ್ಟೋ ಜನ ಕರ್ನಾಟಕದಿಂದ ಕೆಲವೊಂದು ಸೌಲಭ್ಯಗಳು ಎಷ್ಟೋ ಜನಕ್ಕೆ ಸಿಕ್ಕಿರೋದಿಲ್ಲ. ಅರ್ಥ ಆಯ್ತಾ? ಇವಾಗ ನಮ್ಮ ಕರ್ನಾಟಕದಲ್ಲಿ 7 ಸ್ಕೀಮ್ಗಳನ್ನ ಬಿಟ್ಟಿದ್ದಾರೆ. ಈ 7 ಸ್ಕೀಮ್ಗಳು ಏನಿದೆ ಇದನ್ನ ಪ್ರತಿಯೊಬ್ಬರು ಸಹ ಯೂಸ್ ಮಾಡ್ಕೊಳ್ಳೇಬೇಕು. ಅರ್ಥ ಆಯ್ತಾ? ರೈತರಿಗೂ ಉಪಯೋಗ ಆಗುವಂತಹ ಒಂದು ಸ್ಕೀಮ್ಗಳು ಇದಾವೆ, ಹೆಣ್ಮಕ್ಳಿಗೂ ಉಪಯೋಗ ಆಗುವಂತ ಒಂದು ಸ್ಕೀಮ್ಗಳಿದಾವೆ, ಡ್ರೈವರ್ಸ್ಗಳಿಗೂ ಉಪಯೋಗ ಆಗುವಂತ ಕೆಲವೊಂದು ಸ್ಕೀಮ್ಗಳಿದೆ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ನೋಡಿ. ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಸ್ವಯಂ ಉದ್ಯೋಗ ನೇರ ಸಾಲ ಅಂತ. ಅರ್ಥ ಆಯ್ತಾ? ಈ ಸ್ವಯಂ ಉದ್ಯೋಗ ನೇರ ಸಾಲಕ್ಕೆ ಮಿನಿಮಮ್ ಸಾಲ ಎಷ್ಟು ಕೊಡ್ತಾರೆ ಅಂದ್ರೆ 1 ಲಕ್ಷ ಸಾಲ ಕೊಡ್ತಾರೆ. ನೀವು ಏನ್ ಮಾಡಬಹುದು ಅಂದ್ರೆ ಒಂದು ಯಾವ್ದಾದ್ರು ಸಣ್ಣ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ಅಪ್ ಗಳನ್ನ ನೀವು ಮಾಡ್ಕೊಳ್ಬಹುದು. ಅದೇ ರೀತಿ ಇದು 4% ಬಡ್ಡಿ ರೀತಿಯಲ್ಲಿ ನಿಮ್ಗೆ ಕೊಡ್ತಾರೆ. ಇದರಲ್ಲಿ 50% ನಿಮಗೆ ಸಹಾಯಧನ ಸಿಗುತ್ತೆ. ಅರ್ಥ ಆಯ್ತಾ? ನಿಮ್ಗೆ 50% ಏನು ಇದೆ, ಇವಾಗ 1 ಲಕ್ಷ ಕೊಟ್ರೆ 50,000 ನೀವು ಕಟ್ಟಬೇಕು, 50,000 ಸರ್ಕಾರನೇ ಒಂದು ಸಬ್ಸಿಡಿಯನ್ನ ಕೊಡುತ್ತೆ. ಯಾವುದೇ ರೀತಿಯ ಒಂದು ನಿಮ್ಗೆ ತೊಂದರೆಗಳಾಗೋದಿಲ್ಲ. ಹೊಸದಾಗಿ ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡೋದಾದ್ರೆ, ನಿಮ್ಗೆ ಏನಕ್ಕಾದ್ರೂ ಸಣ್ಣ ಪುಟ್ಟ ಬಿಸ್ನೆಸ್ಗಳು, ಅಂಗಡಿಗಳೇನಾದ್ರು ಸ್ಟಾರ್ಟ್ಅಪ್ ಮಾಡಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಆರಾಮಾಗಿ ಮಾಡಬಹುದು. ಅದೇ ರೀತಿ ಎರಡನೇ ಪಾಯಿಂಟ್ ಯಾವುದು ಅಂದ್ರೆ ಉದ್ಯಮಶೀಲದ ಅಭಿವೃದ್ಧಿ ಯೋಜನೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಬರಾಬರಿ 2 ಲಕ್ಷದಷ್ಟು ಸಾಲವನ್ನು ಕೊಡ್ತಾರೆ. ಇದರಲ್ಲಿ ಸುಮಾರು 70% ಅಷ್ಟು ನಿಮಗೆ ಒಂದು ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನೀವು ಆಟೋ ತಗೊಳ್ಳೋದಾದ್ರೆ, ಟ್ಯಾಕ್ಸಿ ತಗೊಳ್ಳೋದಾದ್ರೆ, ಏನಾದರೂ ಒಂದು ಇದಕ್ಕೂ ಅಷ್ಟೇ ಏನಾದರೂ ಒಂದು ಸ್ವಲ್ಪ ದೊಡ್ಡ ಮಟ್ಟಿಗೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದು ನಿಮಗೆ ಪ್ಲಾನಿಂಗ್ ಏನಾದರೂ ಇದ್ರೆ ಇದರಿಂದ ನೀವು ಸ್ಟಾರ್ಟ್ಅಪ್ ಅನ್ನ ಮಾಡಬಹುದು. ಇದರಲ್ಲಿ ಸುಮಾರು 70% ಅಷ್ಟು ನಿಮಗೆ ಒಂದು ಸಬ್ಸಿಡಿ ಸಿಗುತ್ತೆ, ಅಂದ್ರೆ ಸಹಾಯಧನ ಸಿಗುತ್ತೆ ಅಂತ ಹೇಳ್ಬೋದು. ಇದು ಪ್ರತಿಯೊಬ್ಬರಿಗೂ ಸಹ ಬೆನಿಫಿಟ್ ಆಗುವಂತ ಒಂದು ಸ್ಕೀಮ್ಗಳಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ. ಈ ಯೋಜನೆ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂದ್ರೆ ಮಹಿಳಾ ಸ್ವಸಹಾಯ ಒಂದು ಸಂಘಗಳು ಯಾವ್ದಿರ್ತಾವೋ ಅಂತವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂತಹ ಒಂದು ಸಂಘಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಮಾಲ್ ಬಿಸ್ನೆಸ್ಗಳು ಯಾರೆಲ್ಲ ಒಂದು ಸ್ಟಾರ್ಟ್ಅಪ್ ಮಾಡಬಹುದು ಅಂತವ್ರಿಗೆ ಕೆಲವೊಂದು ಒಂದು ಸಂಘ ಅಂದ್ರೆ ಒಂದು 10 ಜನ ಸೇರಿಸ್ಕೊಂಡು ಒಂದು ಸಾಲವನ್ನ ಕೊಡ್ತಾರೆ. ಆ ಸಾಲದಿಂದ ಯಾರೆಲ್ಲ ಒಂದು ಬಿಸ್ನೆಸ್ ಗಳನ್ನ ಶುರು ಮಾಡಬೇಕು, ಬಟ್ ಬೇರೆ ಎನಿ ಒಂದು ನಿಮ್ಗೆ ಪ್ರಾಬ್ಲಮ್ ಇದ್ರು ಈ ಸಾಲದಿಂದ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ಇದರಲ್ಲಿ ನಿಮ್ಗೆ ಸುಮಾರು 1.50 ಲಕ್ಷದಷ್ಟು ನಿಮ್ಗೆ ಸಹಾಯಧನ ಸಿಗುತ್ತೆ. ಪ್ರತಿಯೊಬ್ಬರು ಸಹ ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಇನ್ನು ಮಿಕ್ಕಿರೋದು 4% ಬಡ್ಡಿಯ ರೀತಿಯಲ್ಲಿ ನೀವು ತೀರಿಸಬೇಕಾಗುತ್ತೆ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದ್ರೆ 4ನೇ ಪಾಯಿಂಟ್, ಇದು ಭೂ ಒಡೆತನ ಯೋಜನೆ ಅಂತ ಹೇಳ್ಬೋದು. ಯಾರೆಲ್ಲ ಭೂರಹಿತ ಮಹಿಳಾ ಕೃಷಿಕರು ಅಂದ್ರೆ ಕೃಷಿ ಕಾರ್ಮಿಕರು ಯಾರೆಲ್ಲ ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಈ ಒಂದು ಭೂ ಒಡೆತನ ಯೋಜನೆಗೆ ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೂ ಕೆಲವೊಂದು ಕಂಡೀಷನ್ಸ್ ಗಳು ಇದಾವೆ. ಅರ್ಥ ಆಯ್ತಾ? ಇದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಕಂಪಲ್ಸರಿ ಆಗಿರ್ಬೇಕಾಗುತ್ತೆ. ನಿಮ್ಮ ಹತ್ರ ಯಾವುದೇ ತರಹದ ಒಂದು ಜಮೀನುಗಳು ಇರಬಾರ್ದು. ಅರ್ಥ ಆಯ್ತಾ? ಸಂಪೂರ್ಣವಾಗಿ ಭೂಮಿನೂ ಇಲ್ಲ, ಆದಾಯನೂ ಇಲ್ಲ ಅಂದ್ರೆ ದಯವಿಟ್ಟು ಇದಕ್ಕೆ ನಿಮ್ಗೆ ತುಂಬಾ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಇದ್ರ ಸಾಲ ಬಂದು 20 ಲಕ್ಷದಿಂದ ಹಿಡಿದು 25 ಲಕ್ಷದ ತನಕ ಒಂದು ಸಾಲವನ್ನು ಕೊಡ್ತಾರೆ. ಇದು ಕೇವಲ 6% ಬಡ್ಡಿಯ ಒಂದು ದರದಲ್ಲಿ ಕೊಡ್ತಾರೆ. ಯಾರಿಗೆಲ್ಲ ಒಂದು ಭೂಮಿ ಇರೋದಿಲ್ಲ ಅಂಥವ್ರು ಈ ಒಂದು ಯೋಜನೆಯಿಂದ ಭೂಮಿಯನ್ನು ಖರೀದಿಸಿಕೊಂಡು ನೀವು ಈ ಸೌಲಭ್ಯವನ್ನು ಪಡ್ಕೊಳ್ಬಹುದು. ಅದೇ ರೀತಿ ನೆಕ್ಸ್ಟ್ ಭೂಮಿ ಇರ್ತದೆ ಬಟ್ ನೀರಾವರಿ ವ್ಯವಸ್ಥೆ ಇರೋದಿಲ್ಲ. ಇಂಥವ್ರಿಗೆಲ್ಲ ನಮ್ಮ ರಾಜ್ಯ ಸರ್ಕಾರ ಗಂಗಾ ಕಲ್ಯಾಣಿ ಯೋಜನೆಯನ್ನು ಕೊಟ್ಟಿದೆ. ದಯವಿಟ್ಟು ಇದರಿಂದ ಪ್ರತಿಯೊಬ್ಬರಿಗೂ ಸಹ ತುಂಬಾ ಉಪಯೋಗ ಆಗಿರುತ್ತೆ. ಅರ್ಥ ಆಯ್ತಾ? ಎಷ್ಟೋ ಜನ ಈ ಸ್ಕೀಮ್ ಅನ್ನ ಉಪಯೋಗ ಮಾಡ್ಕೊಂಡಿರ್ತೀರ. 1.20 ಎಕರೆಯಿಂದ 5 ಎಕರೆ ಒಳಗಡೆ ಏನಾದ್ರು ನಿಮ್ಮ ಭೂಮಿ ಏನಾದ್ರು ಇದ್ರೆ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದಿಂದ, ಅಂದ್ರೆ ರಾಜ್ಯ ಸರ್ಕಾರದಿಂದ ಅವರೇ ನಿಮ್ಗೆ ನಿಮ್ಮ ಜಮೀನಿಗೆ ಬಂದು ಒಂದು ಸರ್ವೆ ಮಾಡಿ ನಿಮ್ದೇ ಜಮೀನು ಅಂತ ಒಂದು ಕನ್ಫರ್ಮ್ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಬೋರನ್ನು ಕೊರೆದು ಅವರೇ ಒಂದು ಪಂಪ್ ಸೆಟ್ ಅನ್ನು ಹಾಕೊಡ್ತಾರೆ. ವಿದ್ಯುತ್ ಕೂಡ ಅವರೇ ಕೊಡಿಸ್ತಾರೆ. ಅರ್ಥ ಆಯ್ತಾ? ಇವಾಗ ಎಲ್ಲೋ ಗುಡ್ಡೆಯಲ್ಲಿ ಹೊಲದಲ್ಲಿ ಕರೆಂಟ್ ಯಾರು ಎಳ್ದಿರ್ತಾರೆ? ಯಾರು ಸಹ ಎಳ್ದಿರೋದಿಲ್ಲ. ವಿದ್ಯುತ್ ಸಹ ಅವರೇ ಎಳ್ದು ಕೊಡ್ತಾರೆ. ಕೊಳವೆ ಪೈಪ್ಗಳು ಸಹ ಅವರೇ ತಂದು ಅವರೇ ಹಾಕ್ತಾರೆ. ಇದರಿಂದ ಸಿಕ್ಕಾಪಟ್ಟೆ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ. ಇದ್ರ ಸುಮಾರು ಸಾಲ ಬಂದು 4,75,000 ರೂಪಾಯಿ ಗಂಟ ಈ ಒಂದು ಸಾಲವನ್ನು ಕೊಡ್ತಾರೆ. ದಯವಿಟ್ಟು ಪ್ರತಿಯೊಬ್ಬರಿಗೂ ಸಹ ತುಂಬಾ ಉಪಯೋಗ ಆಗುವಂತಹ ಒಂದು ಗಂಗಾ ಕಲ್ಯಾಣಿ ಯೋಜನೆ ಅಂತ ಹೇಳ್ಬೋದು. ಅದೇ ರೀತಿ ಫ್ರೀ ಶಿಪ್ ಕಾರ್ಡ್ ಅಂತ ಕೊಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಸಹಾಯಧನ ಕೊಡ್ತಾರೆ. ಯಾರೆಲ್ಲ SC ST ಗಳಾಗಿರ್ಬೋದು, ಒಂದು ಸ್ಕೂಲ್ಗೆ ಹೋಗ್ತಿದ್ರೆ ಅವ್ರಿಗೆ ಗುರುತಿಸ್ಕೊಂಡು ಯಾರು ಕಡು ಬಡವರು ಇರ್ತಾರೋ ಅಂಥವ್ರಿಗೆ
ಒಂದು ಈ ಒಂದು ಸೌಲಭ್ಯವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿ 7ನೇ ಪಾಯಿಂಟ್ ಯಾವುದು ಅಂದರೆ ಉದ್ಯಮಶೀಲತಾ ತರಬೇತಿ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಯಾರಿಗೂ ಸಹ ಗೊತ್ತೇ ಇರೋದಿಲ್ಲ. ಯಾಕೆ ಅಂದರೆ ನೀವೇನಾದರೂ ಒಂದು ಕಂಪ್ನಿನಲ್ಲಿ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿಸ್ಬೇಕು ಅಥವಾ ನಿಮ್ಮದೇ ಒಂದು ಓನ್ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಿಮಗೆ ಒಂದು ಜ್ಞಾನದ ಕೊರತೆ ಇರ್ತದೆ. ನೀವೇನು ಮಾಡ್ಬೋದು, ಉದ್ಯಮಶೀಲತೆ ತರಬೇತಿ ಅಂತ ಒಂದು ನಿಮ್ಮ ತಾಲೂಕುಗಳಲ್ಲಾಗಿರ್ಬೋದು, ನಿಮ್ಮ ಡಿಸ್ಟಿಕ್ಗಳಲ್ಲಾಗಿರ್ಬೋದು ಇರ್ತದೆ. ನೀವು ಅಲ್ಲಿಗೋಗಿ ವಿಸಿಟ್ ಮಾಡಿ ಒಂದು 10 ದಿನ ಟ್ರೈನಿಂಗ್ ಅನ್ನ ಕೊಡ್ತಾರೆ. 10 ದಿನ ಟ್ರೈನಿಂಗು ಸಹ ನಿಮ್ಮ ಟ್ರಾವೆಲಿಂಗ್ ಫೀಸ್ ಏನು ಇರ್ತದೋ ಅದನ್ನು ಸಹ ನಿಮಗೆ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಸಹ ಉಪಯೋಗ ಆಗುವ ರೀತಿಯಲ್ಲಿ ನಿಮಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರಲ್ಲೆಲ್ಲ ನಿಮಗೆ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ. ಸುಮಾರು ವಯಸ್ಸು 21 ವರ್ಷದ ಮೇಲ್ಪಟ್ಟವರು ಆಗಿರಬೇಕಾಗುತ್ತೆ. ಅರ್ಥ ಆಯ್ತಾ? 18 ವರ್ಷದ ಮೇಲ್ಪಟ್ಟಲ್ಲ, 21 ವರ್ಷದ ಮೇಲ್ಪಟ್ಟ ಯುವಕರು ಅಥವಾ ಯುವತಿಯರಾಗಿದ್ದರೆ ಈ ಒಂದು ಟ್ರೈನಿಂಗ್ಗೆ ಅಟೆಂಡ್ ಅನ್ನು ಮಾಡಬಹುದು. ಪ್ರತಿಯೊಬ್ಬರಿಗೂ ಸಹ ತುಂಬ ಯೂಸ್ಫುಲ್ ಆಗುವಂಥ ಒಂದು ಟ್ರೈನಿಂಗ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಾನೀಗ ಹೇಳಿರುವಂಥ ಒಂದು 7 ಸ್ಕೀಮ್ಗಳು ಏನಿದಾವೋ ಇದು ಪ್ರತಿಯೊಬ್ಬರಿಗೂ ಸಹ ಅನುಕೂಲ ಆಗುವಂಥದ್ದು. ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಇದಕ್ಕೆ SC/STಗಳು ಯಾರೆಲ್ಲ ಇದಾರೋ ಅಂಥವ್ರು ಸಿಕ್ಕಾಪಟ್ಟೆ ಎಲಿಜಿಬಲ್ ಇರ್ತಾರೆ. ಇನ್ನು ಮಿಕ್ತವ್ರಿಗೆ ಯಾರಿಗೂ ಈ ಸೌಲಭ್ಯ ಸಿಗೋದಿಲ್ಲ. ಇದನ್ನು ಯಾರಾದರೂ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಈ ವರ್ಷ ಬಿಡ್ತಾರೆ. ಮತ್ತು ನಿಮಗೆ ಏನು ಸೌಲಭ್ಯ ಸಿಗಬೇಕೋ ಅದು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿ ಒಂದು ಸಂಶಯನೇ ಇಲ್ಲ. ಕನ್ಫರ್ಮ್ ಆಗಿ ನಿಮಗೆ ಇದರಿಂದ ಏನು ನಿಮಗೆ ಸೌಲಭ್ಯಗಳು ಬರಬೇಕು, ಇದಕ್ಕೇನಾದರೂ ನೀವು ಎಲಿಜಿಬಲ್ ಆದರೆ ಕಂಪಲ್ಸರಿಯಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ನಿಮ್ಗೇನು ಬರಬೇಕು ಅದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೀವೇನಾದರೂ SC/STಗಳಾಗಿದ್ದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ರೇಷನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮಿಕ್ಕಿರೋದು ಜಮೀನಿಗೆ ಸಂಬಂಧಪಟ್ಟಿರುವಂಥ ಒಂದು ದಾಖಲಾತಿಗಳಿರಬೇಕಾಗುತ್ತೆ. ಬೋರ್ವೆಲ್ಗಾದರೆ ಪಾಣಿ ಇರಬೇಕು. ಅಂದರೆ ಸಣ್ಣ ಪುಟ್ಟ ಒಂದೊಂದು ಸ್ಕೀಮ್ಗೆ ಒಂದೊಂದು ರೀತಿಯ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ. ದಯವಿಟ್ಟು ಆ ಡಾಕ್ಯುಮೆಂಟ್ಸ್ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ನೀವು ಬಿಟ್ಟಿದ ತಕ್ಷಣ ಅರ್ಜಿನ ಸಲ್ಲಿಸ್ಬೋದು. ಸುಮಾರು ಬಿಟ್ಟಿದ್ರು ಅಂದರೆ ಜನವರಿ 15ನೇ ತಾರೀಕು ಕ್ಲೋಸ್ ಮಾಡಿದ್ದಾರೆ, ಮತ್ತೆ ಈ ವರ್ಷ ಬಿಡ್ತಾರೆ. ದಯವಿಟ್ಟು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಯಾರೆಲ್ಲ SC/STಗಳಿದ್ದೀರಾ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಯಾರಾದರೂ ಇದ್ದರೆ ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಓಕೆ ಗೈಸ್, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.